ದ್ವಿತೀಯ PUCಯಲ್ಲಿ ಭೂಗೋಳಶಾಸ್ತ್ರವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ಸಂಭವನೀಯ ಪ್ರಶ್ನೆ ಪತ್ರಿಕೆ 1 ನಿಮ್ಮ ಪೂರ್ವಸಿದ್ಧತಾ ಪರೀಕ್ಷೆಗೆ ನೋಡಿದೆವು. ಈಗ ಸಂಭವನೀಯ ಪ್ರಶ್ನೆ ಪತ್ರಿಕೆ 2 ನೋಡೋಣ. ನೋಡಿ, ಇವು ನಿಮಗೆ ತುಂಬ ಹೆಲ್ಪ್ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ನಲ್ಲಿ ತಿಳಿಸಿ. ಪ್ರಪಂಚದಲ್ಲಿ ಅಧಿಕ ಜನನ ಪ್ರಮಾಣ ಹೊಂದಿದ ರಾಷ್ಟ್ರ. ನೋಡಿ, ನೈಜರ್ ಅಧಿಕ ಜನನ ಪ್ರಮಾಣ ಹೊಂದಿದಂಥ ರಾಷ್ಟ್ರ. ಭಾರತದಲ್ಲಿ ಕುಟುಂಬ ಕಲ್ಯಾಣ ಯೋಜನೆಯನ್ನು ಜಾರಿಗೆ ತಂದ ವರ್ಷ 1952. ಭಾರತದ ಉದ್ದವಾದ ಅಣೆಕಟ್ಟು. ನೋಡಿ, ಕೆಳಗಡೆ ಉತ್ತರಗಳಿವೆ, ಸ್ವಲ್ಪ ಮಬ್ಬಾಗಿದ್ದಾವು. ಹಿರಾಕುಡ್. ಕಲ್ಲಿದ್ದಲಿನಲ್ಲಿರುವ ಇಂಗಾಲದ ಅಂಶವನ್ನು ಆಧರಿಸಿ ಉನ್ನತ ದರ್ಜೆಯಿಂದ ಕಡಿಮೆ ದರ್ಜೆ ತೋರಿಸುವ ಈ ಕೆಳಗಿನ ಯಾವುದು ಸರಿಯಾದ ಶ್ರೇಯಾಂಕವಾಗಿದೆ? ಅಂದರೆ ಸ್ವಲ್ಪ ಕಡಿಮೆ ಹೀಗೆ ಆಗ್ತಾ ಹೋಗ್ತದೆ ಇಂಗಾಲದ ಅಂಶವನ್ನು ಆಧರಿಸಿ ಕಲ್ಲಿದ್ದಲಿನಲ್ಲಿ. ಯಾವುದು ಸರಿಯಾದ ಇದು ಅಂತ ಇಲ್ಲಿ 4 ಇದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬಿ ಅನ್ನೋದು ಸರಿಯಾದ ಇದು, ಅಂಥ್ರಸೈಟ್ ಬಿಟುಮಿನಸ್ ಲಿಗ್ನೈಟ್ ಪೀಟ್. ಇಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ ಗ್ರ್ಯಾಜುವಲ್ ಆಗಿ. ಇನ್ನು ನೆಕ್ಸ್ಟ್, ಈ ಕೆಳಗಿನ ಜೋಡಿಗಳನ್ನು ನೋಡಿ ಮತ್ತು ಸರಿಯಾದ ಜೋಡಿಯನ್ನು ಗುರುತಿಸಿ. ನೋಡಿ, ಯಾವುದು ಸರಿಯಾದ ಜೋಡಿ ಅಂತ ಕೇಳಿದ್ದಾರೆ. 5ರಲ್ಲಿ ಉತ್ತರ ಸಿ, 1 ಮತ್ತು 2 ಮಾತ್ರ. ನೋಡಿ, ಗೋರಖ್ಪುರ್ ಭಾರತದ ಜಾವ, ಮುಂಬೈ ಭಾರತದ ಮ್ಯಾಂಚೆಸ್ಟರ್ ಇದು ಸರಿಯಾಗಿವೆ. ಆದ ಕಾರಣ ಸಿ ಸರಿಯಾದ ಉತ್ತರ. ಇನ್ನು ಆವರಣದಲ್ಲಿ ನೀಡಿರುವ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ನೋಡಿ, ಮಣ್ಣನ್ನು ಉಳುಮೆ ಮಾಡಿ ಬೆಳೆಗಳನ್ನು ಬೆಳೆಯುವ ಕಲೆಯನ್ನು ವ್ಯವಸಾಯ ಎನ್ನುವರು. ವಿಶ್ವದ ಪ್ರಥಮ ಮಿಲಿಯನ್ ಸಿಟಿ ಯಾವುದು? ಲಂಡನ್. ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ. ನೋಡಿ, ಇದರಂತೆ ಬಹಳಷ್ಟು ಸಾರಿ ಕೇಳಿರ್ತಾರೆ, MS ಸ್ವಾಮಿನಾಥನ್. ನಿಮ್ಮ ಎಕನಾಮಿಕ್ಸ್ನಲ್ಲೂ ಬರುತ್ತೆ ಇದು. ಡ್ಯಾಶ್ ಅನ್ನು 20ನೇ ಶತಮಾನದ ಅದ್ಭುತ ಲೋಹ ಎಂದು ಕರೆದಿದ್ದಾರೆ. ಯಾವುದು? ಅಲ್ಯೂಮಿನಿಯಂ. ಡ್ಯಾಶ್ ಅನ್ನು 20ನೇ ಶತಮಾನದ ಅದ್ಭುತ ಆಯಿತು. ನೆಕ್ಸ್ಟ್, ಭಾರತದ ಮೊದಲ ವೃತ್ತಪತ್ರಿಕೆ ದಿ ಬೆಂಗಾಲ್ ಗೆಜೆಟ್. ನಂತರ ನೋಡಿ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ, ಈಗ ಏನು ಬ್ಲೂ ಪ್ರಿಂಟ್ನಲ್ಲಿ 11ನೇ ಪ್ರಶ್ನೆ ಅಂಕದಲ್ಲೇ ಇವನ್ನೆಲ್ಲ ಮುಗಿಸಿರ್ತಾರೆ. ಇಲ್ಲಿ ಸಪ್ರೇಟಾಗಿ ಅಂಕಿಗಳನ್ನು ಕೊಟ್ಟಿರೋದ್ರಿಂದ ಸ್ವಲ್ಪ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಹೆಚ್ಚು ಪ್ರಶ್ನೆಗಳಿದ್ದಂಗೆ ಕಾಣ್ತದೆ, ಆದರೆ ಅಷ್ಟೇ ಪ್ರಶ್ನೆಗಳು ಇವೆ ಈ ಒಂದು ಸಂಭವನೀಯ ಇದರಲ್ಲಿ ನಾನು ಮಾಡ್ತಾ ಇರೋದು. ಸೆಮಾಂಗ್ ಮಲೇಷಿಯಾ. ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ರಷ್ಯಾ. ನವದೆಹಲಿ ಆಡಳಿತ ನಗರ. ಪರಮಾಣು ವಿದ್ಯುತ್ ಕೇಂದ್ರ ತಾರಾಪುರ್. ಸಿಲಿಕಾನ್ ವ್ಯಾಲಿ ನಿಮಗೆಲ್ಲ ಗೊತ್ತೇ ಇದೆ, ಬೆಂಗಳೂರು. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. HDI ಅಂದ್ರೇನು? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಂಕ. ಬೇಟೆಗಾರಿಕೆ ಎಂದರೇನು? ಆಹಾರ, ಚರ್ಮ ಇತ್ಯಾದಿಗಳಿಗಾಗಿ ಪ್ರಾಣಿಗಳನ್ನು ಕೊಲ್ಲುವುದು, ಬೇಟೆಯಾಡುವುದು. ಮೆಗಲೋಪೊಲಿಸ್ ಈ ಪದವನ್ನು ಅರ್ಥೈಸಿ. ವಿಸ್ತರಿಸಲ್ಪಟ್ಟ ಹಲವಾರು ನಗರಗಳ ಸೇರ್ಪಡೆಗೆ ಮೆಗಲೋಪೊಲಿಸ್ ಅಂತ ಕರೀತಾರೆ. ಭಾಕ್ರಾ ನಂಗಲ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಸಟ್ಲಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಘನ ತ್ಯಾಜ್ಯಗಳು ಯಾವುವು? ಗ್ಲಾಸ್, ಪ್ಲಾಸ್ಟಿಕ್, ಪೇಪರ್ ಇತ್ಯಾದಿಗಳು ಘನ ತ್ಯಾಜ್ಯಗಳು. ನೋಡಿ, ಘನ ತ್ಯಾಜ್ಯಗಳಾವುವು? ಗ್ಲಾಸ್, ಪ್ಲಾಸ್ಟಿಕ್, ಪೇಪರ್ ಇತ್ಯಾದಿಗಳು ಘನ ತ್ಯಾಜ್ಯಗಳು. ಈಗ ನೋಡಿ, ಮುಂದಿನ ಭಾಗವನ್ನು ನೋಡೋಣ. ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ. ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನು ತಿಳಿಸಿ. ನೋಡಿ, ಕುಟುಂಬ ಕಲ್ಯಾಣ ಯೋಜನೆ, ಮಹಿಳೆಯರ ಸ್ಥಾನದ ಸುಧಾರಣೆ, ಪ್ರಚಾರ, ಶಿಕ್ಷಣ, ಬ್ರಹ್ಮಚರ್ಯ ಪಾಲನೆ ಇವು ಜನಸಂಖ್ಯಾ ನಿಯಂತ್ರಣ ಕ್ರಮಗಳು. ದ್ವಿತೀಯ ಉದ್ಯೋಗಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ರಾಷ್ಟ್ರೀಯ ಆದಾಯ, ವಿದೇಶಿ ವಿನಿಮಯ, ಉದ್ಯೋಗ, ಸಾರಿಗೆ, ಸಂಪರ್ಕ ಇತ್ಯಾದಿ. ಪ್ರವಾಹ ಕಾಲುವೆ ಮತ್ತು ಸರ್ವಕಾಲಿಕ ಕಾಲುವೆಗಳ ನಡುವಿನ ವ್ಯತ್ಯಾಸವೇನು? ಯಾವುದೇ ಅಣೆಕಟ್ಟು ನಿರ್ಮಿಸದೆ ನೇರವಾಗಿ ನದಿಗಳಿಂದ ತೋಡಿದ ಕಾಲುವೆ ಪ್ರವಾಹ ಕಾಲುವೆ. ಹರಿದು ಹೋಗುವ ನೀರನ್ನು ನಿಯಂತ್ರಿಸಿ ಅಗತ್ಯವಿದ್ದಾಗ ನೀರು ಪೂರೈಸಲು ನಿರ್ಮಿಸಿದ ಅಣೆಕಟ್ಟುಗಳಿಂದ ತೋಡಿರುವ ಕಾಲುವೆ ಸರ್ವಕಾಲಿಕ ಕಾಲುವೆ.
ಕಲ್ಲಿದ್ದಿನ ವಿಧಗಳನ್ನು ತಿಳಿಸಿ ನೋಡಿ. ಆಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟ್. ಸೌರಶಕ್ತಿಯನ್ನು ಉಪಯೋಗಿಸುವ ವಿಧಾನಗಳಾವು. ಸೌರ ಶಾಖೋತ್ಪನ್ನ ಶಕ್ತಿ, ಸೋಲಾರ್ ಫೋಟೋ ವೋಲ್ಟಾಯಿಕ್ SPV. ಮುಂಬೈ ನಗರವನ್ನು ಭಾರತ ಮ್ಯಾಂಚೆಸ್ಟರ್ ಎಂದು ಏಕೆ ಕರೆಯುತ್ತಾರೆ? ಮುಂಬೈನಲ್ಲಿ ಹೆಚ್ಚು ಹತ್ತಿ ಗಿರಣಿಗಳಿದ್ದು ದೇಶದಲ್ಲಿ ಅಧಿಕ ಬಟ್ಟೆ ಉತ್ಪಾದಿಸುವುದರಿಂದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಕಬ್ಬಿನ ಉಪ ಉತ್ಪನ್ನಗಳಾವು. ಕಬ್ಬಿನ ಸಿಪ್ಪೆ, ಕಾಕಂಬಿ, ಸಕ್ಕರೆ, ಬೆಲ್ಲ, ಖಂಡಸಾರಿ. ಭಾರತದ ರಸ್ತೆಗಳ 4 ವಿಧಗಳನ್ನು ತಿಳಿಸಿ. ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ರಸ್ತೆ, ಗ್ರಾಮೀಣ ರಸ್ತೆ. ಇನ್ನು ಕೆಳಗಿನ ಯಾವುದಾದ್ರೂ 7 ಪ್ರಶ್ನೆಗಳಿಗೆ 20ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ. ನೋಡಿ, 29ನೇದ್ದು, ಮಾನವ ಭೂಗೋಳಶಾಸ್ತ್ರದ ಶಾಖೆಗಳ ಬಗ್ಗೆ ವಿವರಿಸಿ. ನೋಡಿ, ಆರ್ಥಿಕ ಭೂಗೋಳಶಾಸ್ತ್ರ, ರಾಜಕೀಯ, ನಗರ ಭೂಗೋಳಶಾಸ್ತ್ರ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಭೂಗೋಳಶಾಸ್ತ್ರ, ಜನಸಂಖ್ಯಾ ಭೂಗೋಳಶಾಸ್ತ್ರ, ವಸತಿ ಭೂಗೋಳಶಾಸ್ತ್ರ. ಇವುಗಳ ಬಗ್ಗೆ ಎಲ್ಲ ನೀವು ಸ್ವಲ್ಪ ಬರೀಬೇಕು. ಇಷ್ಟ ಒಂದು 6 ಭಾಗಗಳ ಬಗ್ಗೆ. ಇನ್ನು ಜನಸಂಖ್ಯಾ ಆವರ್ತದ ಹಂತಗಳನ್ನು ವಿವರಿಸಿ. ನೋಡಿ, 5 ಹಂತಗಳನ್ನು ಹೊಂದಿದೆ. ಸ್ಥಿರ ಜನಸಂಖ್ಯಾ ಹಂತ, ಜನಸಂಖ್ಯೆ ವೃದ್ಧಿಯ ಆರಂಭದ ಹಂತ, ವಿಸ್ತಾರಗೊಳ್ಳುತ್ತಿರುವ ಅಂತಿಮ ಹಂತ, ಕಡಿಮೆ ಸ್ಥಿರತೆಯ ಹಂತ, ಇಳಿಕೆಯ ಹಂತ. ಈ 5 ಹಂತಗಳ ಬಗ್ಗೆ ನೀವು ಬರಿಬೇಕು. ವಿಶ್ವದ ರೈಲು ಸಾರಿಗೆ ಹಂಚಿಕೆಯ ಬಗ್ಗೆ ಬರೆಯಿರಿ. ನೋಡಿ, 31ನೇ ಪ್ರಶ್ನೆ, ವಿಶ್ವದ ರೈಲು ಸಾರಿಗೆ ಹಂತಗಳ ಬಗ್ಗೆ ಹಂಚಿಕೆಯ ಬಗ್ಗೆ ಬರೆಯಿರಿ. ನೋಡಿ, ಯುರೋಪ್, ರಷ್ಯಾ, ಉತ್ತರ ಅಮೆರಿಕಾ, ಏಷ್ಯಾ, ಆಸ್ಟ್ರೇಲಿಯಾ, ಆಫ್ರಿಕಾ, ಅಲ್ಲೆಲ್ಲ ಯಾವ ರೀತಿ ಅನ್ನೋದನ್ನು ಬರೆಯಬೇಕು. ಇನ್ನು ವಲಸೆಯ ವಿಧಗಳನ್ನು ವಿವರಿಸಿ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಜನರು ನೆಲೆಸುವುದನ್ನೇ ವಲಸೆ ಅಂತೀವಿ. ವಲಸೆನೇನು? ಆಂತರಿಕ ವಲಸೆ, ಅಂತಾರಾಷ್ಟ್ರೀಯ ವಲಸೆ, ಅವುಗಳನ್ನು ವಿವರಿಸಬೇಕು. ಇಲ್ಲಿ ನೋಡಿ, ಮೇನ್ ಪಾಯಿಂಟ್ಸ್ ಎಲ್ಲವನ್ನು ಇಲ್ಲಿ ನೀಡಲಾಗಿದೆ. ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ನೋಡಿ, ಜನನ ಮತ್ತು ಮರಣ ಪ್ರಮಾಣ, ನಿರೀಕ್ಷಿತ ಜೀವಿತಾವಧಿ ಹೆಚ್ಚುತ್ತಿದೆ. ನೋಡಿ, ಆಹಾರ ಮತ್ತು ಅಪೌಷ್ಟಿಕಾಂಶ, ಸಾಕ್ಷರತೆ ಮತ್ತು ಬಡತನ, ಇವೆಲ್ಲ ಇವು ಅಭಿವೃದ್ಧಿ ಸೂಚ್ಯಂಕದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು. ಇನ್ನು ಭಾರತದಲ್ಲಿ ಭೂಬಳಕೆ ಮಾದರಿಯನ್ನು ವಿವರಿಸಿ. ನೋಡಿ, ಭೂಬಳಕೆ ಮಾದರಿ: ಅರಣ್ಯ ಪ್ರದೇಶ, ವ್ಯವಸಾಯಕ್ಕೆ ದೊರೆಯದ ಭೂಮಿ, ಬಳಕೆಯಾಗದ ಕೃಷಿಯೋಗ್ಯ ಭೂಮಿ, ಬೀಡು ಭೂಮಿ, ನಿವ್ವಳ ಬಿತ್ತನೆ ಪ್ರದೇಶ. ಹೀಗೆ 5 ಇದರಾಗಿ ವಿಂಗಡಿಸಲಾಗಿದೆ. ಭಾರತದಲ್ಲಿ ವ್ಯವಸಾಯದ ಮಹತ್ವವನ್ನು ಕುರಿತು ಟಿಪ್ಪಣಿ ಬರೆಯಿರಿ. ನೋಡಿ, ಕೃಷಿ ಪ್ರಧಾನ ರಾಷ್ಟ್ರ, ಪ್ರಾಥಮಿಕ ಆರ್ಥಿಕ ಚಟುವಟಿಕೆ ಕೃಷಿ ಇದೆ. ಇಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಬರೀಬೇಕು. ಕಾಫಿ ಸಾಗುವಳಿಗೆ ಅವಶ್ಯಕವಾದ ಭೌಗೋಳಿಕ ಅಂಶಗಳನ್ನು ವಿವರಿಸಿ. ನೋಡಿ, 36ನೇ ಪ್ರಶ್ನೆ, ಭಾರತ 2ನೇ ಪಾನೀಯ ಬೆಳೆ. ನೋಡಿ, ಇಲ್ಲಿ 10 ಪಾಯಿಂಟ್ಸ್ಗಳನ್ನು ನೀಡಲಾಗಿದೆ ಭೌಗೋಳಿಕ ಅಂಶಗಳಲ್ಲಿ. ಅವುಗಳನ್ನೆಲ್ಲ ನೀವು ನೋಡಿ 1, 2, 3, 4 ಈ ರೀತಿ 10 ಪಾಯಿಂಟ್ಗಳನ್ನು ಇದನ್ನು ಮಾಡಲಾಗಿದೆ. ಇನ್ನು ಭಾರತದ ಪರಮಾಣು ಶಕ್ತಿಗಳನ್ನು ಕುರಿತು ವಿವರಿಸಿ. ನೋಡಿ, ಪರಮಾಣು ಶಕ್ತಿ ಏನೇನು ಅನ್ನೋದನ್ನೆಲ್ಲ ಇಲ್ಲಿ ಬರೆಯಲಾಗಿದೆ, ಅವುಗಳನ್ನು ನೋಡ್ಕೊಳ್ಳಿ. ಕೈಗಾರಿಕಾ ಪ್ರದೇಶ ಎಂದರೇನು? ಹುಗ್ಲಿ ಕೋಲ್ಕತ್ತಾ ಕೈಗಾರಿಕಾ ಪ್ರದೇಶದ ಅನುಕೂಲತೆಯನ್ನು ಕುರಿತು ಬರೆಯಿರಿ. ನೋಡಿ, 38ನೇ ಪ್ರಶ್ನೆಯಲ್ಲಿ ಏನೇನು ಅನುಕೂಲತೆ ಇದೆ ಅನ್ನೋದು. ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಮುಂಬೈ ಮತ್ತು ಮಂಗಳೂರು ಬಂದರುಗಳನ್ನು ವಿವರಿಸಿ. ನೋಡಿ, ನವಮಂಗಳೂರು ಬಂದರು ಮತ್ತು ಮುಂಬೈ ಬಂದರು. ಮುಂಬೈ ಬಂದರದ್ದು ಏನು ಮೇನ್ ಪಾಯಿಂಟ್ಸ್ ಇದ್ದಾವೆ, ನವಮಂಗಳೂರು ಬಂದರದ್ದು ಏನು ಮೇನ್ ಪಾಯಿಂಟ್ಸು ಅನ್ನೋದು ಇದೆ. ಇನ್ನು ಕೊಳೆಗೇರಿಗಳಲ್ಲಿ ವಾಸಿಸುವ ಜನರ ಸಮಸ್ಯೆಗಳನ್ನು ಕುರಿತು ಬರೆಯಿರಿ. ನೋಡಿ, ಕೊಳೆಗೇರಿಯಲ್ಲಿ ವಾಸಿಸುವ ಜನರ ಸಮಸ್ಯೆಗಳನ್ನು ಕುರಿತು ಬರೆಯಿರಿ.